ಬೆಂಗಳೂರಿನಲ್ಲಿ ಈಗ ಇಬ್ಬರು ಮಕ್ಕಳಲ್ಲಿ HMP ಸೋಂಕು ಕಾಣಿಸ್ಕೊಳ್ತಾ ಇದೆ. ಅದು ಕೂಡ 1 ವರ್ಷದ ಒಳಗಿನ ಮಕ್ಕಳು. ಇಬ್ಬರು ಮಕ್ಕಳಲ್ಲಿ ಒಂದು ಮಗು ಈಗಾಗಲೇ ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗಿದೆ, ಅಂದರೆ ಆ ಮಗುವಿಗೆ ಗುಣಮುಖವಾಗಿದೆ. ಇನ್ನೊಂದು ಮಗುವಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟನ್ನು ಕೊಡಲಾಗ್ತಾ ಇದೆ. ಒಂದು 3 ತಿಂಗಳ ಮಗು, ಇನ್ನೊಂದು 8 ತಿಂಗಳ ಮಗು. ಈ ಎರಡು ಮಕ್ಕಳಲ್ಲಿ ಸೋಂಕು ಪತ್ತೆಯಾಗಿದೆ. ಇವರಿಗೆ ತೀವ್ರತರವಾದಂತಹ ಜ್ವರ ಜೊತೆಗೆ ಶೀತ ಸಂಬಂಧಿತ ಸಮಸ್ಯೆಗಳಿದ್ವು. ಯಾವಾಗ ಬ್ಲಡ್ ಟೆಸ್ಟನ್ನು ಮಾಡಿಸಿದ್ರು, ಬ್ಲಡ್ ಟೆಸ್ಟ್ನಲ್ಲಿ ಗೊತ್ತಾಗಿರ್ತಕ್ಕಂಥದ್ದು ಇವರಿಬ್ಬರಲ್ಲಿ ಈಗ HMP ಸೋಂಕು ಇದೆ ಅಂತಕ್ಕಂಥದ್ದು. ಆತಂಕ ಪಡೋ ವಿಚಾರ ಏನಲ್ಲ, ಯಾಕೆಂದರೆ ಈ ಥರ ಸಮಸ್ಯೆಯಿಂದ ಬಳಲ್ತಾ ಇರೋರು ತುಂಬ ಜನ ಬ್ಲಡ್ ಟೆಸ್ಟೇ ಮಾಡಿಸಲ್ಲ. ಮಾಡಿಸಿದ್ರೆ ಗೊತ್ತಾಗುತ್ತೆ, ತುಂಬ ಜನರಿಗಿದೆ. ಆಮೇಲೆ ಇದು ನೋನ್ ಸ್ಟ್ರೈನ್ ಅಂತ ಕರೀತಾರೆ, ಗೊತ್ತಿರುವಂತಹ ವೇರಿಯಂಟ್ ಇದು. 2000 ಇಸ್ವಿಯಿಂದನೂ ಕೂಡ HMP ಸೋಂಕು ನಮ್ಮಲ್ಲಿ ಇದ್ದೇ ಇದೆ ಆ ವೈರಸ್ಸು. ಆದರೆ ಇದು ಚೀನಾದಲ್ಲಿ ಕಂಡು ಬಂದಿರತಕ್ಕಂಥ ವೇರಿಯಂಟ್ ಅಂತಂದರೆ ಅಲ್ಲ ಅನ್ನೋ ಮಾಹಿತಿಗಳು ಕೂಡ ಬರ್ತಾ ಇದೆ. ಹಾಗಾಗಿ ಆತಂಕ ಪಡುವಂತಹ ವಿಚಾರ ಏನಿಲ್ಲ. ತುಂಬ ಜನರಿಗೆ ಬ್ಲಡ್ ಟೆಸ್ಟನ್ನು ಮಾಡಿಸಿದ್ರೆ ಈ ವಿಚಾರ ಗೊತ್ತಾಗುತ್ತೆ ಯಾವ ಪ್ರಮಾಣದಲ್ಲಿದೆ ಅಂತ. ಈಗ ನೋಡಿ, ಈ ಮಕ್ಕಳಲ್ಲೇ 2 ಮಕ್ಕಳಲ್ಲಿ ಒಂದು ಮಗು ಆಲ್ರೆಡಿ ಡಿಸ್ಚಾರ್ಜ್ ಆಗಿದೆ ಹುಷಾರಾಗಿ. ಇನ್ನೊಂದು ಮಗುವಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟನ್ನು ಕೊಡಲಾಗ್ತಾ ಇದೆ. ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಅಂತ ಕರೀತಾರೆ. ಅವರಿಗೆ ಜ್ವರ ಇದ್ದರೆ ಜ್ವರಕ್ಕೆ, ನೆಗಡಿ ಇದ್ದರೆ ನೆಗಡಿಗೆ, ರನ್ನಿಂಗ್ ನೋಸ್ ಇದ್ದರೆ ಅದಕ್ಕೆ, ಆ ರೀತಿ ಟ್ರೀಟ್ಮೆಂಟನ್ನು ಕೊಡ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪವಿತ್ರ ಅವರಿಂದ ಪಡಿತಾ ಹೋಗೋಣ. ಪವಿತ್ರ, ಈಗ ಇಬ್ಬರು ಮಕ್ಕಳಲ್ಲಿ ಕಾಣಿಸ್ಕೊಂಡಿರ್ತಕ್ಕಂಥ ಸೋಂಕು, ಇದರ ಬಗ್ಗೆ ಅಪ್ಡೇಟ್ಸ್ ಏನು ಸಿಗ್ತಾ ಇದೆ? ಈಗ ಆತಂಕದ ವಿಚಾರನ ಹೇಗೆ ಅಂತ? ಅರವಿಂದ್, ಈಗ ಆರೋಗ್ಯ ಇಲಾಖೆ ಜೊತೆಗೆ ಕೇಂದ್ರ ಆರೋಗ್ಯ ಇಲಾಖೆಯು ಕೂಡ HMPV ವಿಚಾರದಲ್ಲಿ ಯಾವುದೇ ರೀತಿಯ ಆತಂಕ ಬೇಡ ಅನ್ನುವಂಥದ್ದು ಹೇಳಿದೆ. ಆದರೆ ಒಂದು ಕನ್ಸರ್ನ್ ಅಂದರೆ, ಈಗ 2 ಕೇಸಸ್ ಕರ್ನಾಟಕದಲ್ಲಿ, ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ಪತ್ತೆ ಆಗಿರುವಂಥದ್ದು ಮಕ್ಕಳಲ್ಲೇ. ಅದರಲ್ಲೂ ಕೂಡ ನವಜಾತ ಶಿಶು, ಒಂದು 3 ತಿಂಗಳ ಮಗು, ಇನ್ನೊಂದು 8 ತಿಂಗಳ ಮಗುವಿನಲ್ಲಿ ಒಂದೇ ಖಾಸಗಿ ಆಸ್ಪತ್ರೆಯಲ್ಲಿ 2 ಕೇಸ್ ಪತ್ತೆಯಾಗಿದೆ. ICMR ಡಿಟೆಕ್ಟ್ ಮಾಡಿರುವಂಥದ್ದು ಈ ವೈರಸ್ ವೇರಿಯಂಟ್ ಅನ್ನ. ಹಾಗಾಗಿ ಒಂದಿಷ್ಟು ಮಕ್ಕಳ ಬಗ್ಗೆ ತೀವ್ರವಾಗಿರುವಂತಹ ನಿಗಾ ಇರಲಿ ಅನ್ನುವಂಥದ್ದು ಆರೋಗ್ಯ ಸಚಿವರ ಕಳಕಳಿ ಕೂಡ. ಯಾಕಂದ್ರೆ ಮಕ್ಕಳಲ್ಲಿ ಸಾಮಾನ್ಯವಾಗಿ ಇಮ್ಯುನಿಟಿ ಕಡಿಮೆ ಇರೋದ್ರಿಂದ ಮಕ್ಕಳು ಬೇಗ ಸೋಂಕಿಗೆ ಒಳಗಾಗುವಂತಹ ಸಾಧ್ಯತೆ ಇದೆ ಅನ್ನುವಂಥದ್ದು. ಇನ್ನು 3 ತಿಂಗಳ ಮಗುವಿನಲ್ಲಿ ಕೇಸ್ ಹಿಸ್ಟ್ರಿಯನ್ನ ನೋಡ್ತಾ ಇದ್ದಾರೆ ಅರವಿಂದ್. ಯಾವುದೇ ರೀತಿ ಇಂಟರ್ನ್ಯಾಷನಲ್ ಟ್ರಾವೆಲ್ ಹಿಸ್ಟ್ರಿ ಇಲ್ಲ, ಬದಲಾಗಿ ಆ ಮಗುವಿಗೆ ನ್ಯೂಮೋನಿಯಾ ಬಂದಿತ್ತು. ಹಾಗಾಗಿ ಟೆಸ್ಟ್ ಮಾಡಿದಾಗ ಈ ವೈರಸ್ ಇರುವಂಥದ್ದು ದೃಢಪಟ್ಟಿದೆ. ಆದರೆ ಆ ಮಗು ಕೂಡ ಗುಣಮುಖ ಆಗಿ ಡಿಸ್ಚಾರ್ಜ್ ಆಗಿದೆ. ಇನ್ನು 8 ತಿಂಗಳ ಮಗು ಕೂಡ ಇವತ್ತು ಡಿಸ್ಚಾರ್ಜ್ ಆಗುವಂತಹ ಸಾಧ್ಯತೆ ಇತ್ತು. ಆ ಮಗುವಿಗೆ ಕೆಮ್ಮು ಇತ್ತು, ಜ್ವರ ಇತ್ತು, ಜೊತೆಗೆ ಒಂದಿಷ್ಟು ಶ್ವಾಸಕೋಶದ ರಿಲೇಟೆಡ್ ಸಮಸ್ಯೆಗಳು ಇದ್ವು. ಹಾಗಾಗಿ 2 ಕೇಸ್ ಕೂಡ ಹತ್ತಿರದಿಂದಲೇ ICMR ಕೂಡ ಮಾನಿಟರ್ ಮಾಡ್ತಾ ಇದೆ. ಜೊತೆಗೆ ಕರ್ನಾಟಕದಲ್ಲಿ ಪ್ರತ್ಯೇಕವಾಗಿರುವಂತಹ ಟೆಸ್ಟ್ ಮಾಡಿದಾಗ ಗೊತ್ತಾಗಿರುವಂತಹ ಕೇಸಸ್ ಅಲ್ಲ, ರೊಟೀನ್ ಸರ್ವೆಲೆನ್ಸ್ ಏನಿದೆ ಆವಾಗ ಪತ್ತೆಯಾಗಿರುವಂತಹ ಕೇಸ್. ಜೊತೆಗೆ ಈಗ ಭಾರತದಲ್ಲಿ ಯಾವುದೇ ರೀತಿ ಸಡನ್ ಸರ್ಜ್ ಆಗುವಂಥದ್ದು, ಕೇಸ್ ಸಂಖ್ಯೆ ಹೆಚ್ಚಳವಾಗುವಂಥದ್ದು, ಆ ರೀತಿಯ ವಾತಾವರಣ ಇಲ್ಲ ಅನ್ನುವಂತಹ ಒಂದು ನಿರಾಳತೆಯನ್ನ ಕೇಂದ್ರ ಆರೋಗ್ಯ ಇಲಾಖೆ ಕೂಡ ಅಪ್ಡೇಟ್ ನೀಡ್ತಾ ಇದೆ.